ನಮಗ ಹಿಂಗ ಬಿಸಿ ಬಿಸಿ ಟಿಫಿನ್ ಜೊತೆ ಒಂದು ಕಪ್ ಕಾಫಿ ಕೊಟ್ರ ಎಷ್ಟು ಮಸ್ತ್ ಇರ್ತದಲ್ರಿ. ನಾವು ಆರಾಮ್ ಕೂತ್ ಹಿಂಗ್ ತಿನ್ಬೇಕು ಅನಿಸ್ತದ ಅಲ್ಲ, ವಿತ್ ಕಾಫಿ. ಬರ್ರಿ ಇವತ್ತು ಮುಂಜಾನೆ ಏನ್ ಮಾಡಿದ್ದೆ ಟಿಫಿನ್ ನಿಮಗ ತೋರಿಸ್ತೇನಂತ. ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ನೋಡ್ರಿ, ಒಂದು ಕಡಾಯಿ ಕಾಯ್ಲಿಕ್ಕಿಟ್ಟೆ, ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕಿದೆ, ಒಂದು ಸ್ವಲ್ಪ ಉದ್ದಿನ ಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ ಹಾಕೋಣಂತ. ಆಮೇಲೆ ಹಸಿಮೆಣಸಿನ್ಕಾಯಿ 5ರಿಂದ 6 ಹಾಕಿ ಚೆಂದಾಗಿ ಮೊದಲೊಮ್ಮೆ ತಾಳಿಸ್ಕೊಂಡ್ಬಿಡೋಣ್ರಿ. ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿನ್ರಿ. ಅರಿಶಿನ ಪುಡಿ ಕಲರು ಚಂದ ಕೊಡ್ತದ, ಆಂಟಿಬಯೋಟಿಕ್ನು ಅದ ರೀ. ಒಗ್ಗರಣೆಗೆ ನಮ್ಗೆ ಅರಿಶಿನ, ಉದ್ದಿನ ಬೇಳೆ, ಕಡಲೆಬೇಳೆ, ಸಾಸಿವೆ ಬೇಕ್ರಿ. ಈಗ ನೋಡ್ರಿ, ಒಂದು ಸ್ವಲ್ಪ ಹಿಂಗ್ ಹಾಕಿದಿರಿ, ಮಸ್ತ್ ಆಗ್ತದ ಅಂತೇಳಿ. ಈಗ ಒಂದು ಉಳ್ಳಾಗಡ್ಡಿ, ದೊಡ್ಡ ಉಳ್ಳಾಗಡ್ಡಿ ಇತ್ತು, ಅದನ್ನು ಹೆಚ್ಚಿ ಅದನ್ನು ಹಾಕಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ತಾಳಿಸ್ಕೊಂಡ್ಬಿಡೋಣ ಅಂತ. ಈಗ ಹಸಿ ಶುಂಠಿ ಹಾಕೊಂಡ್ರಿ. ಅದಕ್ಕೆ ಈ ರೀತಿ ಹೆರೆದು ಹಾಕ್ಬಿಟ್ರೆ ಸಣ್ಣವರು ದೊಡ್ಡವರು ವಯಸ್ಸಾದವರು ಎಲ್ಲರೂ ತಿಂತಾರೆ. ಹಸಿ ಶುಂಠಿ ತೆಗೆದಿಡುವುದಿಲ್ಲ, ಫ್ಲೇವರ್ ಕೂಡ ಮಸ್ತ್ ಕೊಡ್ತದ್ರಿ ಅದು. ಅದ್ರ ಜೊತೆ ಬಟಾಟೆ ಇತ್ರಿ, ಅದನ್ನು ಕೂಡ ಹೆಚ್ಚಿ ಹಾಕಿನಿ. ನಾನು ಸಿಪ್ಪಿ ತೆಗೆದು ಎಂದು ಹಾಕುದಿಲ್ರಿ, ಬಟಾಟೆ ವಿತ್ ಸಿಪ್ಪಿನೇ ಹೆಚ್ಚಿರ್ತೀನಿ. ಅದಾದ್ಮೇಲೆ ಒಂದು ಸ್ವಲ್ಪ ತಾಳಿಸಿದ್ಕೊಳ್ಳೆ 2 ಟೊಮೆಟೊ ಇತ್ತು, ಅದನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕಿನಿ. ಒಂದು 2 ನಿಮಿಷ ಒಗ್ಗರಣೆ ಒಳಗೆ ತಾಳ್ಬೇಕ್ರಿ. ಅವಾಗ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಚೂರೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನ ಈ ರೀತಿ ತಾಳಿಸ್ಕೊಂಡ್ಬಿಡೋಣ ಅಂತ. ಆ ಬಟಾಟಿ ಉಳ್ಳಾಗಡ್ಡಿ ಎಲ್ಲ ಬೇಯ್ಬೇಕ್ರಿ ಚಂದಾಗಿ. ಅದು ಬೇಯೋ ತನಕ ಸಣ್ಣ ಉರಿ ಒಳಗೆ ಇಟ್ಟೇನ್ರಿ ಅದನ್ನ ಬೇಯ್ಲಿಕ್ಕೆ. ಅಷ್ಟ್ರೊಳಗೆ ಚುರ್ಮುರಿ ತಗೊಂಡೇನ್ರಿ, ಮಸ್ತ್ ಚುರ್ಮುರಿ ಅದ ರೀ ಇದು. ಇದನ್ನ ಈ ರೀತಿ ಜರಡಿ ಒಳಗೆ ಹಾಕಿ ಒಂದ್ಸಲ ಜರಡಿ ಮಾಡಿ ತಕೊಂಡ್ಬಿಡೋಣ್ರಿ. ಅಂದ್ರೆ ಏನಾರ ಪೌಡರ್ ಇತ್ತು, ಏನಾರ ಕಸ ಇತ್ತಂದ್ರ ಸ್ವಚ್ಛ ಆಗ್ತದ. ಮುಂದೆ ಅದ ಜರಡಿ ಒಳಗ ಅಂದ್ರೆ ಬೆಳ್ಳಗಿರ್ತದಲ್ರಿ, ಹಂಗಿತ್ತಂದ್ರ ನೀರಿನ ಕೆಳಗೆ ಹಿಡದ ಈ ರೀತಿ ತೊಳೆದು ಇಟ್ಕೊಂಡ್ಬಿಡೋದ್ರಿ. ಇಲ್ಲಪ್ಪ ಬಹಳ ಒಂದ್ ಸ್ವಲ್ಪ ಹೊಲಸು ಅನಿಸ್ತದ ಅನ್ಸಿದ್ರ ಒಂದ್ ಪಾತ್ರೆ ಒಳಗ್ ನೀರ್ ತಗೋರಿ, ಈ ರೀತಿ ಚುರ್ಮುರಿ ಹಾಕಿ ತೊಯ್ಸಿ ತಕೊಂಡ್ಬಿಡ್ರಿ. ಹಿಂಗ್ ಮಾಡಿ ತೆಗದ್ರ ಫುಲ್ ಸ್ವಚ್ಛಾಗೆ ಬಂದ್ಬಿಡ್ತದ ನಿಮಗ ಚುರ್ಮುರಿ. ಈಗ ನೋಡ್ರಿ, ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೇನಿ. ಒಂದು ತಾಟ್ ಒಳಗ ಎಲ್ಲಾ ಚುರ್ಮುರಿನ ತೊಯ್ಸಿ ರೆಡಿ ಮಾಡಿ ಇಟ್ಕೊಂಡೇನಿ. ಅಳತಿ ಹೆಂಗಂದ್ರ ರೀ, ಇದು ಒಂದು ಪ್ಲೇಟಿಗೆ ಇಲ್ಲಿ ನೋಡ್ರಿ ಚುರ್ಮುರಿ ಯಾವ ರೀತಿ ತೊಯ್ಸಿ ರೆಡಿ ಮಾಡಿ ಇಟ್ಕೊಂಡೇನಂತ. ಇದನ್ನ ಹಾಕೋತ ಹೋಗೋಣಂತ. ತೊಯ್ಸಿದ ಮೇಲೆ ಒಂದು ಮುಷ್ಟಿ, ಒಂದು ಪ್ಲೇಟ್ ತೊಯ್ಸಿದ್ದು ಚುರ್ಮುರಿ, ಅಂದ್ರೆ ಹೊಸದಾಗಿ ಮಾಡೋರಿಗೆ ಗೊತ್ತಾಗ್ಲಿ ಅಂತ ಹೇಳಿ. ಈಗ ನೀವು ಹಂಗ ಚುರ್ಮುರಿ ತಗೊಂಡ್ರೆ ತೊಯ್ಸಿದ ಕೂಳೆ ಒಂದ್ ಸ್ವಲ್ಪ ಆಗ್ಬಿಡ್ತದ್ರಿ. ಅದಕ್ಕೆ ಏನ್ ಮಾಡ್ಬೇಕು, ತೊಯ್ಸಿದ ಮೇಲೆ ಮುಷ್ಟಿ ಲೆಕ್ಕ ತಗೋಬೇಕು. 4 ಜನ ಇದ್ರೆ 4 ಮುಷ್ಟಿ ಪ್ಲಸ್ 1 ಎಕ್ಸ್ಟ್ರಾ ತಗೋಬೇಕು. ಈ ರೀತಿ ಮಾಡಿಕೊಂಡು ಚುರ್ಮುರಿನ ತೊಯ್ಸಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಈ ಒಗ್ಗರಣೆಗೆ ಹಾಕ್ಬಿಡೋಣ ಅಂತ. ಈಗೇನ್ರಿ, ಮಸ್ತ್ ರುಚಿ ಬರ್ಬೇಕಲ್ರಿ ಮ್ಯಾಲೆ ಒಂದ್ ಸ್ವಲ್ಪ ಅಂತ ಹೇಳಿ ಪುಟಾಣಿ ಪುಡಿ ಅದ ನನ್ನ ಹತ್ರ, ಅದನ್ನ ಹಾಕ್ಲಿಕತ್ತೇನೆ. ಚುರ್ಮುರಿ ತೊಯ್ಸಿದ್ ಚುರ್ಮುರಿ ಮಾಡ್ತೀವಲ್ಲ, ಅವಾಗ ಮ್ಯಾಲೆ ಈ ರೀತಿ ಪುಟಾಣಿ ಪುಡಿ ಹಾಕಿದ್ರ ಸೂಪರ್ ಟೇಸ್ಟ್ ಕೊಡ್ತದ್ರಿ. ನೋಡ್ರಿ ಎಷ್ಟ್ ಮಸ್ತ್ ಆಗ್ಯದ, ಟೇಸ್ಟ್ ಅಂತೂ ಸೂಪರ್ ಆಗ್ಯದ. ಹೊಟ್ಟೆ ಕೂಡ ತುಂಬತದ, ಶಾಂತಿ ಇರ್ತದ್ರಿ ಇದು. ನೀವು ಹಂಗೆ ಚುರ್ಮುರಿ ತಿಂದ್ರೆ ಹೊಟ್ಟೆ ತುಂಬಂಗಿಲ್ಲ, ಆದ್ರೆ ಈ ರೀತಿ ಮಾಡ್ಕೊಂಡು ತಿಂದ್ರೆ ಸೂಪರ್ ಇರ್ತದ. 1-2 ನಿಮಿಷ ಸಣ್ಣ ಉರಿ ಒಳಗ ಬೇಯಿಸಿ ತೆಗೆದ್ಬಿಟ್ಟೆ. ಸೊ ರೆಡಿ ಆಯ್ತು ನೋಡ್ರಿ, ತೊಯ್ಸಿ ಚುರ್ಮುರಿ ಸೂಪರ್ ಆಗ್ಯದ. ಹೆಂಗ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಮ್ಗೆ ಈ ರೀತಿ ಬಿಸಿ ಬಿಸಿ ಮಾಡ್ಕೊಟ್ರೆ ಎಷ್ಟು ಮಸ್ತ್ ಇರ್ತದಲ್ರಿ. ಇರ್ಲಿ ರೀ, ನಾವು ಅವ್ರಿಗೆ ಮಾಡ್ಕೊಡೋಣ, ಫ್ಯಾಮಿಲಿ ಮೆಂಬರ್ಸಿಗೆ ಮಾಡ್ಕೊಟ್ರೆ ಖುಷಿನ ಅಲ್ರಿ. ನಾವು ಮಾಡಿದ ಕೂಳೆ ಅವ್ರು ತಿಂದಾಗ ಅವ್ರೇನ್ ಹೊಗಳ್ತಾರಲ್ಲ, ಮಸ್ತ್ ಆಗ್ಯದ, ಚಲೋ ಆಗ್ಯದ ಅಂತ ಹೇಳಿ. ಇದ ನಮಗ ಒಂದು ರಿಸಲ್ಟ್, ಖುಷಿ ಕೊಡ್ತದ. ನಾವು ಮಾಡಿದ ಮೆಹನತಿ ಒಂದ್ ಅರ್ಥ ಸಿಕ್ಕಂಗ ಆಗ್ತದ. ಸೊ ನೋಡ್ರಿ, ಸೂಪರ್ ಆಗ್ಯದ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.